ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡು ಸ್ವಪ್ನ ಲೋಕ. ಓಕೆ, ಎಲ್ಲ ಕಡೆ ಮಳೆ ಎಲ್ಲ ಕಡಿಮೆ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ಕಡೆ ಕೂಡ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಬಟ್ ಗಾಳಿ ಅಂತೂ ತುಂಬಾ ಇದೆ. ಮಳೆ ಕಡಿಮೆ ಆಗಿದೆ, ಪೂರ್ತಿನೇ ಕಡಿಮೆ ಆಗಿದೆ. ಇವತ್ತು ಸ್ವಲ್ಪ ಒಂದೊಂದು ಮಳೆ ಬರ್ತಾ ಇದೆ ಅಷ್ಟೇ, ಕಂಟಿನ್ಯೂಸ್ ಆಗಿ ಮಳೆ ಏನಿಲ್ಲ. ಹಾಗೆ ನಿಮ್ಮ ಕಡೆ ಕೂಡ ಮಳೆ ಎಲ್ಲ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಅನ್ಕೋತಾ ಇರ್ತೀನಿ, ತುಂಬ ಸಲ ನಾನು ಅನ್ಕೊತಾ ಇರ್ತೀನಿ ರೆಗ್ಯುಲರಾಗಿ ವೀಡಿಯೋಸ್ ಆಗಬೇಕು, ಬ್ರೇಕ್ ಮಾಡಬಾರ್ದು, ಯಾವಾಗಲೂ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ. ಸೊ ನಾನು ಯಾವಾಗಲೂ ಅಂದ್ಕೊಂಡಾಗ ಏನಾದರೂ ಒಂದು ಇಶ್ಯೂಸ್ ಆಗ್ತಾನೆ ಇರುತ್ತೆ. ಒಂದೊಂದು ನನಗೆ ಕೋಲ್ಡ್ ಆಗುತ್ತೆ, ಏನಾದರೂ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಇಲ್ಲ ಅಂದರೆ ಇವಾಗಂತೂ ಹೆಲ್ತ್ ಇಶ್ಯೂಸ್ ಏನಿಲ್ಲ, ಇವಾಗ ಬಂದು ಪವರ್ ಇಶ್ಯೂಸ್ ಅಂದರೆ ಕರೆಂಟ್ ಇಶ್ಯೂಸ್. ಯಾಕಂದರೆ ಮಳೆ ಗಾಳಿ ಇರೋದ್ರಿಂದ ಆಗಾಗ ಕರೆಂಟ್ ಹೋಗ್ತಾ ಇರುತ್ತೆ. ಆ್ಯಂಡ್ ಕರೆಂಟ್ ಅಂದರೆ ಇವಾಗ ಗಾಳಿ ಇರೋದ್ರಿಂದ ಅವ್ರಿಗೂ ಕೂಡ ಅದನ್ನ ಒಂದು ಸಲ ಮರ ಎಲ್ಲ ಬಿದ್ದುಬಿಟ್ರೆ ಅವ್ರಿಗೂ ಕೂಡ ಕರೆಕ್ಟ್ ಮಾಡೋಕ್ಕಾಗಲ್ಲ, ಅಂದರೆ ಸರಿ ಮಾಡಲಿಕ್ಕೆ ಬೇಗ ಆಗಲ್ಲ. ಸೊ ಟೈಮ್ ತೊಗೊಳ್ತಾರಲ್ವ, ಅದರಿಂದ ಪ್ರಾಪರಾಗಿ ಕರೆಂಟ್ ಎಲ್ಲ ಇರಲ್ಲ. ಬಟ್ ಸಂಜೆ ನೈಟೆಲ್ಲ ಬರುತ್ತೆ ಒಂದೊಂದು ಸಲ. ಅಷ್ಟು ಸ್ವಲ್ಪ ಬ್ಯಾಕಪ್ ಎಲ್ಲ ಇರೋದ್ರಿಂದ ಮ್ಯಾನೇಜ್ ಮಾಡ್ಬೋದು, ಅಷ್ಟೇನು ಪ್ರಾಬ್ಲಮ್ ಆಗ್ತಾಯಿಲ್ಲ ನಮ್ಮ ಕಡೆ ಕರೆಂಟದ್ದು. ಹೆವಿ ಮಳೆ ಗಾಳಿ ಇರೋದ್ರಿಂದ ಸೊ ಅವ್ರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೂ ಕೂಡ ಸ್ಟ್ರಗಲ್ ಇರುತ್ತೆ ಅದರಿಂದ. ಓಕೆ, ಬನ್ನಿ ಇವಾಗ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಬಂದು ಒಂದು ಸಣ್ಣ ಇನ್ಫಾರ್ಮೇಟಿವ್ ವೀಡಿಯೋ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬ ಜನ ವೆಯ್ಟ್ ಮಾಡ್ತಾ ಇರೋದು ಬಂದು ಗೃಹಲಕ್ಷ್ಮಿ ಅಮೌಂಟಿಗೆ. ಸೊ ಅದರ ರಿಲೇಟೆಡೇ ಒಂದು ವೀಡಿಯೋನ ಇವಾಗ ನಾನು ಮಾಡ್ತಾ ಇದ್ದೀನಿ. ಅಂದರೆ ವಿಡಿಯೋ ಏನು ಅಂತ ಹೇಳಿದ್ರೆ, ಅಮೌಂಟ್ ಬರುತ್ತೆ ಅಥವಾ ಬಂದಿದೆ ಅಂತ ಅಲ್ಲ. ಸೊ ಇದ್ರ ಬಗ್ಗೆ ಲೈಕ್ ಪೊಲಿಟಿಷಿಯನ್ಸ್ ಏನೇನು ಮಾತಾಡ್ತಿದ್ದಾರೆ, ಅಂದರೆ ಲೈಕ್ ಮೀಡಿಯಾದವರು ಕಾಮನ್ ಆಗಿ ಹೋಗಿ ಅವ್ರ ಹತ್ರ ಕ್ವೆಶನ್ಸ್ನ ಕೇಳ್ತಾ ಇದ್ದಾರೆ. ಯಾಕಂದರೆ ಇವಾಗ ಪಬ್ಲಿಕ್ಸ್ ನಾರ್ಮಲಾಗಿ ಎಲ್ಲ ಕಡೆ ಪಬ್ಲಿಕ್ಸ್ದು ಮೇನ್ ಕ್ವೆಶನ್ ಬಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಯಾಕೆ ಅನ್ನೋದೇ ಆಗಿದೆ. ಇದು ನಾರ್ಮಲ್ ಆಗಿ ಪಬ್ಲಿಕ್ಸ್ ಮಾತ್ರ ಅಲ್ಲ, ಈವನ್ ಮೀಡಿಯಾದವ್ರಿಗೂ ಕೂಡ ಇದೊಂದು ಒಳ್ಳೆ ಟಾಪಿಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಇವಾಗ ಪೊಲಿಟಿಷಿಯನ್ಸ್ ಅವ್ರು ಮಾತಾಡ್ತಾರೆ, ಸಿಕ್ಕಿದಾಗ ಮಾತಾಡ್ಸ್ತಾರೆ. ಸೊ ಆ ಟೈಮಲ್ಲಿ ಕೇಳ್ತಾರೆ ಏನಾಗುತ್ತೆ, ಯಾಕೆ ಬಂದಿಲ್ಲ ಅಂತ. ಸೊ ಇದರ ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮೀಡಿಯಾದವರು ಹೋಗಿ ಕ್ವೆಶನ್ ಮಾಡಿದಾಗ ಅವರು ಅಂದರೆ ಮೀಡಿಯಾದವರು 3-4 ಮಂತ್ಸಿಂದ ಬಂದಿಲ್ಲ ಅಂತ ಹೇಳ್ತಾ ಇರುವಾಗ ಅವರು ಇಲ್ಲ, ಜಸ್ಟ್ 2 ಮಂತ್ಸಿಂದ ಬಂದಿಲ್ಲ. ಯಾಕಂತ ಹೇಳಿದ್ರೆ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ, ಸೊ ಅದರಿಂದ ಬಂದಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. 8 to 10 ಡೇಸಲ್ಲಿ ನಾವು ಅದನ್ನ ರಿಸಾಲ್ವ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದಲ್ಲದೆ ಕೆಲವೊಂದು ಕಡೆ ಅಮೌಂಟ್ ಬಂದಿದೆ, ಕೆಲವೊಬ್ಬರಿಗೆ ಅಮೌಂಟ್ ಬಂದಿದೆ ಅಂತ ಕೂಡ ಹೇಳ್ತಾರೆ. ಹೌದು, ಅಂದರೆ 1,30,30,00,000 ಫಲಾನುಭವಿಗಳಲ್ಲಿ ಜಸ್ಟ್ 5-6 ಲಕ್ಷ ಜನಕ್ಕೆ ಬಂದಿದೆ ಅಷ್ಟೇ. ಅದು ಕೂಡ ಸ್ಟಾರ್ಟಿಂಗಲ್ಲಿ SC/ST ಅವ್ರಿಗೆ ಬಂದಿದೆ ಅಂತ ಹೇಳಿದರು. ಸೊ ಆ ಥರ ಅಷ್ಟೇ ಜನಕ್ಕೆ ಬಂದಿರೋ ಅಂಥದ್ದು. ಆ್ಯಂಡ್ ಇದೇ ಕ್ವೆಶನ್ನ ಮೊನ್ನೆ DCM ಹತ್ರ, ಅಂದರೆ ಲೈಕ್ ನಮ್ಮ ಕರ್ನಾಟಕದ DCM ಏನಿದ್ದಾರೆ ಅವ್ರ ಹತ್ರ ಮೀಡಿಯಾದವರು ಈ ಕ್ವೆಶನ್ನ ಕೇಳಿದ್ರು. ಏನಕ್ಕೆ ಈ ಥರ ಲೈಕ್ ತುಂಬ ಜನ ಇದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ, ಯಾಕೆ ಇನ್ನೂ ಗೃಹಲಕ್ಷ್ಮಿ ಅಮೌಂಟನ್ನು ಹಾಕಿಲ್ಲ, ನೀವು ಗೃಹಲಕ್ಷ್ಮಿ ಅಮೌಂಟನ್ನ ಹಾಕಿಲ್ಲ, ಹಣನ ಹಾಕಿಲ್ಲ ಅಂತ. ಬಟ್ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟೆಕ್ನಿಕಲ್ ಇಶ್ಯೂಸ್ ಇದೆ ಅದರಿಂದ ಹಾಕಿಲ್ಲ ಅಂತ ಆದರೂ ಹೇಳಿದ್ರು. ಅವ್ರು ಹೇಳಿದ್ರು ಯಾರು ಹೇಳಿದ್ದು ಹಾಕಿಲ್ಲ ಅಂತ ಹೇಳಿ. ಆಲ್ಮೋಸ್ಟ್ 50% ಮಹಿಳೆಯರಿಗೆ ಆಲ್ರೆಡಿ ನಾವು 2 ತಿಂಗಳದು ಕೂಡ ಹಾಕಿದ್ದೀವಿ, ಅಂದರೆ 4,000 ಒಟ್ಟಿಗೆ ಹಾಕಿದ್ದೀವಿ ಅಂತ ಹೇಳಿ ಅವರು ಹೇಳ್ತಾರೆ. ಬಟ್ ಗೊತ್ತಿರೋ ಹಂಗೆ ಅಂದರೆ ಎಲ್ಲೂ ಕೂಡ 4,000 ಈವನ್ ಫಸ್ಟ್ ಇವಾಗ ಏನು 6 ಲಕ್ಷ ಜನಕ್ಕೆ ಬಂದಿದೆ ಅವ್ರಿಗೂ ಕೂಡ 4,000 ಬಂದಿಲ್ಲ. ಜಸ್ಟ್ ಬಂದಿರೋದು ಬಂದು 2,000 ಅಷ್ಟೇ ಬಂದಿರೋದು. ನನಗನ್ಸುತ್ತೆ ಇವರು ಯಾವುದೋ ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿರ್ಬೋದು. ಯಾಕಂದರೆ ಏಪ್ರಿಲ್ ಮತ್ತು ಮೇದು ಒಟ್ಟಿಗೆ ಅವರು 4,000 ಹಾಕಿದ್ರು ಅಲ್ವಾ. ಯಾಕಂದರೆ ಆವಾಗ ಎಲೆಕ್ಷನ್ ಟೈಮಲ್ಲಿ ಏಪ್ರಿಲ್ ಮತ್ತು ಮೇದನ್ನು ಅವರು ಒಟ್ಟಿಗೆ ಹಾಕಿದ್ರು. ಅದನ್ನು ಅವರು ಇವಾಗ ಲೈಕ್ 4,000 ಹಾಕಿದ್ದೀವಿ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿದ್ರು, ಏನೋ ಗೊತ್ತಿಲ್ಲ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಇದು ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಮೇ ಬಿ ರೀಸನ್ಸ್ ಇರ್ಬೋದು. ಯಾಕಂತ ಹೇಳಿದ್ರೆ ಏನಾದರೂ ಅಮೌಂಟ್ ಶಾರ್ಟೇಜ್ ಇರ್ಬೋದು, ಅಥವಾ ಲೈಕ್ ಬಜೆಟ್ ಶಾರ್ಟೇಜ್ ಇರ್ಬೋದು. ಈ ಗೃಹಲಕ್ಷ್ಮಿದು ಮಾತ್ರ ಬರ್ತಾ ಇಲ್ಲ, ಅದು ಬಿಟ್ಟರೆ ಅನ್ನಭಾಗ್ಯದ ಬರ್ತಾ ಇದೆ, ಮತ್ತು ಫ್ರೀ ಬಸ್ಸದ್ದು ಏನು ಚೇಂಜಸ್ ಆಗಿಲ್ಲ. ಹಾಗೆ ಇದು ಕರೆಂಟದ್ದು ಏನು ಫ್ರೀ ಇತ್ತು ಅದೆಲ್ಲ ಸೇಮ್ ಇದೆ. ಬಟ್ ಗೃಹಲಕ್ಷ್ಮಿದು ಏನಿತ್ತು ಅದು ಮಾತ್ರ ಬರ್ತಾ ಇಲ್ಲ. ಯಾಕಂದರೆ ಅದೊಂದು ಹ್ಯೂಜ್ ಅಮೌಂಟ್, 2,000 ಅಂದರೆ ಅದೊಂದು ಹ್ಯೂಜ್ ಅಮೌಂಟ್. ಪ್ಲಸ್ ಅದು 1,30,00,000 ಜನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಅದು ಬಜೆಟಲ್ಲೂ ಕೂಡ ತುಂಬ ಹ್ಯೂಜೇ ಆಗುತ್ತಲ್ವ. ಸೊ ಅದರಿಂದ ಅದನ್ನು ಹಾಕ್ತಾ ಇಲ್ಲ ಅಂತ ಅನಿಸುತ್ತೆ. ಸೊ ಇದನ್ನೇ ನಂಬ್ಕೊಂಡು ತುಂಬ ಜನ ಇದ್ದಾರೆ. ಇದು ನಾನು ಮೊನ್ನೆ ಕೂಡ ಹೇಳಿದೆ, ತುಂಬ ಜನ ಇದನ್ನು ನಂಬ್ಕೊಂಡು ಲೋನ್ ಮಾಡಿದ್ದಾರೆ. ಹಾಗೆ EMIಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದವರು ಇದ್ದಾರೆ, ತುಂಬ ಈ ಥರದ್ದೆಲ್ಲ ಇದ್ದಾರೆ. ಹಾಗೆ ಎಷ್ಟೊಂದು ಜನ ಇವಾಗ ಒಬ್ಬೊಬ್ಬರೇ ಲೇಡೀಸ್ ಇರ್ತಾರೆ, ಅಂದರೆ ಏಜ್ ಆಗಿರೋರು ಇರ್ತಾರೆ, ಅವ್ರಿಗೆ
ಈ 2000 ಜೊತೆಗೆ ಅವರ ಪೆನ್ಷನ್ ಏನು 1200 ಬರುತ್ತೆ ಅದೆಲ್ಲ ಬರ್ತಾ ಇತ್ತು. ಸೊ ಟೋಟಲ್ ಅವ್ರಿಗೆ ಆಲ್ಮೋಸ್ಟ್ 3000 ರುಪೀಸ್ ಮಂತ್ಲಿ, ಮತ್ತು ಅಕ್ಕಿದೆಲ್ಲ ಬಂದರೆ ಆಲ್ಮೋಸ್ಟ್ ಅವ್ರಿಗೆ 3500 ಎಲ್ಲ ಆಗ್ತಾ ಇತ್ತು. ಸೊ ಅದನ್ನೇ ನಂಬ್ಕೊಂಡು ಅವರು ಇವಾಗ ಅವ್ರೇನಾದರೂ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದವರು ಕೂಡ ತುಂಬ ಜನ ಕೆಲಸನ ಬಿಟ್ಟು ಇದನ್ನು ನಂಬ್ಕೊಂಡಿರೋರು ಇದ್ದಾರೆ. ಯಾಕಂತ ಹೇಳಿದ್ರೆ 10 ತಿಂಗಳು ಬಂತು. ಇವಾಗ 1, 2, 3 ತಿಂಗಳಾಗಿದ್ದರೆ ಅವರು ಅಷ್ಟೊಂದು ಸೀರಿಯಸ್ ಆಗಿ ತೊಗೋತಾ ಇರಲಿಲ್ಲ. 10 ತಿಂಗಳು ಕಂಟಿನ್ಯೂಸ್ ಆಗಿ ಬಂತಲ್ವಾ, ಸೊ ಓಕೆ ಇನ್ನೂ ಬರುತ್ತೆ ಅನ್ನೋ ಹೋಪ್ಸಲ್ಲೇ ಎಲ್ಲರೂ ಕೂಡ ಈ ಥರ ಕಮಿಟ್ಮೆಂಟ್ಸ್ನೆಲ್ಲ ಇಟ್ಕೊಬಿಟ್ಟಿದ್ದಾರೆ. ಸೊ ಅವ್ರು ಕರೆಕ್ಟಾಗಿ ಹಾಕ್ತೀವಾ ಇಲ್ವಾ ಅನ್ನೋದನ್ನ ಕರೆಕ್ಟಾಗಿ ಹೇಳಿದ್ರೆ ನೆಕ್ಸ್ಟ್ ಇವಾಗ ವೆಯ್ಟ್ ಮಾಡೋದಾದರೂ ತಪ್ಪುತ್ತೆ. ಲೈಕ್ ನಾನು ಯಾವುದೋ ಒಂದು ರೀಲ್ಸಲ್ಲಿ ನೋಡ್ತಾ ಇದ್ದೆ, ಸೊ ಎಲ್ಲರೂ ಅದನ್ನ ನೋಡಿರ್ತೀರಾ ಅಂದ್ಕೊಳ್ತೀನಿ. ಗೃಹಲಕ್ಷ್ಮಿ ಅಮೌಂಟ್ ಬಂತಾ ಅಂತ ಯಾರೋ ಹೋಗಿ ಒಂದು ಕಾಮನ್ ವುಮೆನ್ ಹತ್ರ ಕೇಳ್ತಾರೆ. ಅಂದರೆ ಒಂದು ಮಹಿಳೆ ಹತ್ರ ಹೋಗಿ ಈ ಥರ ಜಸ್ಟ್ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂತಾ ಅಥವಾ 2000 ಬಂತಾ ಅಂತ ಏನೋ ಕೇಳಿದಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವಾಗಲೂ ಬ್ಯಾಂಕಿಗೆ ಹೋಗಿ ನೋಡ್ತಾ ಇದ್ದೀನಿ. ಸೊ 2000 ಬರೋದು ಹೋಗಿ ನಂದೇ 2000 ಖರ್ಚಾಗಿದೆ, ಹೋಗಿ ಬರಲಿಕ್ಕೆ ನಂದೇ 2000 ಖರ್ಚಾಗಿದೆ ಅಂತ ಹೇಳಿ ಒಂದು ರೀಲ್ಸ್, ಒಂದು ಕಾಮಿಡಿ ಫನ್ ರೀಲ್ ಕೂಡ ನೋಡಿದೆ. ಸೊ ಅದು ಎಷ್ಟೊಂದು ಕಡೆ ನಿಜ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಬಸ್ ಫ್ರೀ ಇದೆ ಹೌದು, ಬಟ್ ಇವಾಗ ಲೈಕ್ ತುಂಬ ದೂರ ಬ್ಯಾಂಕ್ ಇರೋರಿಗೆಲ್ಲ ಬಸ್ಸಲ್ಲಿ ಹೋದರೂ ಕೂಡ ಒಂದು ಸಲ ಬಸ್ ಫ್ರೀ ಇರೋದು ಸಿಕ್ಕಿದ್ರೆ ಎಲ್ಲ ಕಡೆ ಯಾವಾಗಲೂ ಗೌರ್ಮೆಂಟ್ ಬಸ್ಸಸ್ ಇರಲ್ಲ. ಸೊ ಅವರು ಸಂಜೆ ಗೌರ್ಮೆಂಟ್ ಬಸ್ವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥವ್ರು ಇವಾಗ ಪ್ರೈವೇಟ್ ಬಸ್ಸಲ್ಲಿ ಬರೋದು ಈ ಥರದ್ದೆಲ್ಲ ಇರುತ್ತೆ. ಸೊ ಅಮೌಂಟ್ ಅನ್ನೋದು ಇವಾಗ ಅವಾಗವಾಗ ಹೋಗಿ ನೋಡ್ತಾ ಇರೋದು ಅಮೌಂಟ್ ಕೂಡ ಖರ್ಚಾಗಿರುತ್ತೆ. ಸೊ ಇವಾಗ ಎಲ್ಲರಿಗೂ ಗೊತ್ತಾಗಿರುತ್ತೆ, ಇನ್ನೂ ಯಾರಿಗೂ ಬಂದಿಲ್ಲ ಅಂದರೆ ಇನ್ನೂ ಬಂದಿಲ್ಲ, ಬರುತ್ತೋ ಇಲ್ವೋ ಅನ್ನೋದು ಇವಾಗ ಎಲ್ಲರಿಗೂ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ಇದು ಯಾವ ಥರ ಆಗಿಬಿಡ್ತು ಅಂತ ಹೇಳಿದ್ರೆ ಲೈಕ್ ದುಡ್ಡು ಬರ್ತಾ ಇದ್ದು ಸಡನ್ನಾಗಿ ಸ್ಟಾಪ್ ಆದಾಗ ಯಾವ ಥರ ಆಗಿಬಿಡುತ್ತೆ, ಒಂಥರ ಲೈಕ್ ನಮಗೆ ಏನೋ ಒಂಥರ ಫೀಲ್ ಆಗುತ್ತೆ. ಓಕೆ ಈ 2000 ಇತ್ತು, ಇವಾಗ 2000 ಬರ್ತಾ ಇಲ್ಲ. ಸೊ ನನಗೆ 2000 ಮುಂಚೆ ಇರಲಿಲ್ಲ, ಯಾಕಂದರೆ ಮುಂಚೆ 2000 ಬರೋ ಮುಂಚೆ ಹೇಗೋ ಬ್ಯಾಲೆನ್ಸ್ ಆಗ್ತಾಯಿತ್ತು ಲೈಫ್, ಅದನ್ನ ಮರೆತೇ ಬಿಡ್ತಾರೆ. ಇವಾಗ 2000 ಇಟ್ಕೊಂಡೇ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋರು ಎಷ್ಟೊಂದು ಜನ ಇದ್ದಾರೆ. ತುಂಬ ಜನ 2000 ಬರ್ತಾ ಇಲ್ಲ ಅಂತೇಳಿ ತುಂಬ ಫೀಲ್ ಮಾಡ್ಕೊಳ್ಳೋರು ಕೂಡ ತುಂಬ ಜನ ಇದ್ದಾರೆ. ಓಕೆ, ಯಾಕೆ ಅಮೌಂಟ್ ಹಾಕ್ತಿಲ್ಲ ಅಂತ ಹೇಳಿದ್ರೆ ಮೇ ಬಿ ಫೈನಾನ್ಷಿಯಲ್ ಇಶ್ಯೂಸೇ ಇರ್ಬೋದು, ಅದರಿಂದನೇ ಅಮೌಂಟ್ ಹಾಕ್ತಿಲ್ಲ. ಸೊ ಅದರಿಂದ ಒಬ್ಬೊಬ್ಬರು ಒಂದೊಂದು ಥರ ಆನ್ಸರ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಪೊಲಿಟಿಷಿಯನ್ಸ್ ಒಬ್ಬೊಬ್ಬರು ಒಂದೊಂದು ಥರ ಆನ್ಸರ್ ಮಾಡ್ತಿದ್ದಾರೆ. ಒಬ್ಬರು ಹೇಳ್ತಿದ್ದಾರೆ ಆಲ್ರೆಡಿ ಹಾಕಿದ್ದೀವಿ ಅಂತ, ಒಬ್ಬರು ಹೇಳ್ತಿದ್ದಾರೆ ಲೈಕ್ ಟೆಕ್ನಿಕಲ್ ಇಶ್ಯೂಸ್ ಇದೆ, ಇನ್ನೊಂದು 10 to 15 ಡೇಸಲ್ಲಿ ಇಶ್ಯೂಸ್ ಎಲ್ಲ ರೆಕ್ಟಿಫೈ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಬಟ್ ಒನ್ ಥಿಂಗ್ ಏನು ಅಂತ ಹೇಳಿದ್ರೆ ಈ ಇಶ್ಯೂಸ್ ಏನಿದೆ ರೆಕ್ಟಿಫೈ ಆಗುತ್ತೆ ಅಂತ ಅವರು ಆಲ್ಮೋಸ್ಟ್ ಜೂನಲ್ಲೇ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜನಗಳು ಕೇಳ್ತಾ ಇದ್ದಾರೆ, ಹಾಗೆ ಮೀಡಿಯಾದವರು ಕೂಡ ಈ ಕ್ವೆಶನ್ನ ರೈಸ್ ಮಾಡ್ತಾ ಇದ್ದಾರೆ. ಆವಾಗಲಿಂದನೂ ಅವ್ರು ಸೇಮ್ ಆನ್ಸರ್ಸ್ನ ಹೇಳ್ತಾನೆ ಬರ್ತಾಯಿದ್ದಾರೆ, ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ಹೇಳಿ. ಅದು ಇಲ್ಲಿವರೆಗೂ ಕೂಡ ರೆಕ್ಟಿಫೈ ಆಗಿಲ್ಲ. ಏನಾದರೂ ಬೈ ಚಾನ್ಸ್ ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ಆದಷ್ಟು ಬೇಗ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ರೆಕ್ಟಿಫೈ ಆಗಿ ಎಲ್ಲರಿಗೂ ಕೂಡ 2000 ರುಪೀಸ್ ಬರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಇಲ್ಲ ಅಂದರೆ ಅಮೌಂಟ್ ಬರಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವರು ಡೈರೆಕ್ಟಾಗಿ ಅಮೌಂಟ್ ಬರಲ್ಲ ಏನು ಹಾಕೋಕ್ಕಾಗಲ್ಲ ಅಂತ ಆದರೂ ಹೇಳಿದ್ರೆ ಇವಾಗ ಏನು ಇದನ್ನೇ ನಂಬ್ಕೊಂಡಿದ್ದಾರೆ, ಅವ್ರೇನಾದರೂ ಆಲ್ಟರ್ನೇಟ್ ಆಗಿ ಅದನ್ನ ಆಪ್ಷನ್ನ ಹುಡ್ಕೋಬೋದು. ಅಂದರೆ ಅವ್ರ ಲೈಫಿಗೆ ಅವ್ರು ನೆಕ್ಸ್ಟ್ ಆಲ್ಟರ್ನೇಟ್ ಮೆಥಡ್ನ ಅವರು ಅಡಾಪ್ಟ್ ಮಾಡ್ಕೋಬೋದು. ಅಂದರೆ ಇವಾಗ ಏನಾದರೂ ಕೆಲಸಕ್ಕೆ ಹೋಗೋರಿದ್ರೆ ಎಕ್ಸ್ಟ್ರಾ ಕೆಲಸ ಮಾಡೋದು, ಈ ಥರ ಏನಾದರೂ ಅವರು ಅಡಾಪ್ಟ್ ಮಾಡ್ಕೋಬೋದು. ಓಕೆ, ಇವಾಗ ಏನು ಅಂತ ಹೇಳಿದ್ರೆ ಇನ್ನೂ ಮಳೆ ಎಲ್ಲ ಬಂದು ಜಾಸ್ತಿ ಇವಾಗ ಕ್ರಾಪ್ಸ್ ಅಥವಾ ಬೆಳೆ ಅಂತ ಏನು ಹೇಳ್ತೀವಿ ಎಲ್ಲ ನಾಶ ಆಗಿರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಅಂತ ಹೇಳಿ ಕೊಡ್ತಾರೆ. ಅಂದರೆ ಬೆಳೆ ಪರಿಹಾರ ಅಮೌಂಟ್ ಈ ಥರದ್ದೆಲ್ಲ ಕೊಡುವಾಗ ಲೈಕ್ ಗೌರ್ಮೆಂಟಿಗೂ ಕೂಡ ಅದು ಬರ್ಡನ್ ಆಗೇ ಆಗುತ್ತೆ. ಲೈಕ್ ಒಂದು ಕಡೆಯಿಂದ ಬೇರೆ ಥಿಂಗ್ಸ್ಗಳದೆಲ್ಲ ಜಾಸ್ತಿ ಆಗ್ತಾ ಇದೆ ಅಮೌಂಟ್ ಬಂದು, ಅಷ್ಟೊಂದು ಹ್ಯೂಜ್ ಅಮೌಂಟ್ನ ಅವ್ರಿಗೂ ಕೂಡ ಪ್ರಾಪರಾಗಿ ಅರೇಂಜ್ ಮಾಡೋಕ್ಕೆ ಆಗ್ತಿರಲ್ಲ. ಸೊ ಅದರಿಂದ ಡಿಲೇ ಆಗಿರುತ್ತೆ. ನೋಡೋಣ ಬರುತ್ತೋ ಇಲ್ವೋ ಅಂತ. ಅವ್ರು ಕ್ಯಾನ್ಸಲ್ ಅಂತೂ ಮಾಡಲ್ಲ, ಬಿಕಾಸ್ ನೆಕ್ಸ್ಟ್ ಇನ್ನೇನು ಇವಾಗೇನು 1 year ಆಗಿದೆ ಅಷ್ಟೇ, ಇನ್ನು 4 years ಆದಮೇಲೆ ಮತ್ತೆ ನೆಕ್ಸ್ಟ್ 5 yearsಗೆ ಎಲೆಕ್ಷನ್ ಬಂದಾಗ ಅವ್ರದ್ದೇ ಗೌರ್ಮೆಂಟ್ ಬರಬೇಕು ಅಂತ ಹೇಳಿದ್ರೆ ಅವ್ರು ಡೆಫಿನೆಟಾಗಿ ಈ 2000ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟಾಗಿ ಅವ್ರಿಗೆ ಯಾರೂ ಓಟ್ ಹಾಕಲ್ಲ. ಬಿಕಾಸ್ ಈ ಸಲ ಜಾಸ್ತಿ ಜನ ಈ 2000 ಬರುತ್ತೆ ಅಂತಲೇ ಓಟ್ ಹಾಕಿರ್ತಾರೆ. ಸೊ ಸಡನ್ನಾಗಿ ಸ್ಟಾಪ್ ಆದರೆ, ಇಲ್ಲ ಮಧ್ಯದಲ್ಲಿ ಇವಾಗ 1 year ಕೊಟ್ಟು ನಿಲ್ಲಿಸ್ಬಿಟ್ರೆ, ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ಕೂಡ ನಂಬಲ್ಲ. ಇದು ಕಂಟಿನ್ಯೂ ಆದರೆ ಮಾತ್ರ ಜನಗಳು ಡೆಫಿನೆಟಾಗಿ ಓಟ್ ಹಾಕ್ತಾರೆ ಅಂತ ಹೇಳ್ಬೋದು. ಓಕೆ, ಇದಿಷ್ಟು ಇವತ್ತಿನ ವೀಡಿಯೋ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದಂಗೆ ಕರೆಂಟ್ ಕೂಡ ಬಂತು. ನಿನ್ನೆ ರಾತ್ರಿ ಹೋಗಿದ್ದಿದ್ದು, ಇವಾಗ ಮಧ್ಯಾಹ್ನ 2 o'clock ಆಗ್ತಾ ಬಂತು. ಸೊ ಕರೆಂಟ್ ಕೂಡ ಬಂತು. ಓಕೆ, ಇಷ್ಟೇ ಇವತ್ತಿನ ವೀಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡು ಸ್ವಪ್ನಲೋಕ.